ಅಮೆರಿಕ ರಾಯಭಾರಿ ಕಚೇರಿಯಿಂದ ಕೊಡಗಿನ ಅದೊಂದು ಸ್ಟೇಷನ್ಗೆ ಕಾಲ್ ಬಂದಿತ್ತು. ಕೊಡಗಿನ ಹೋಮ್ ಸ್ಟೇನಲ್ಲಿ ನಡೆದಿದ್ದ ಕರಾಳ ಕಥೆಯನ್ನ ಅಮೆರಿಕದವರು ಬಿಚ್ಚಿಟ್ಟಿದ್ರು. ಈ ನಡುವೆ ಅದೊಬ್ಬರು ಅಮೆರಿಕದ ಮಹಿಳೆಯೊಬ್ಬರು ಅಳುತ್ತಾ ಸ್ಟೇಷನ್ಗೆ ಬಂದಿದ್ರು. ಅಳುತ್ತಾ ಹೋಮ್ ಸ್ಟೇನಲ್ಲಿ ಕಂಡ ನರಕದ ದಿನಗಳನ್ನ ಹಂಚಿಕೊಂಡಿದ್ರು. ಇಷ್ಟಕ್ಕೂ ಆ ಹೋಮ್ ಸ್ಟೇನಲ್ಲಿ ನಡೆದಿದ್ದೇನು, ಅಮೆರಿಕ ಮೂಲದ ಮಹಿಳೆ ಕಣ್ಣೀರು ಸುರಿಸಿ ಹೇಳ್ಕೊಂಡಿದ್ದೇನು, ಅಲ್ಲಿ ನಡೆದಿದ್ದೇನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ದಟ್ಟವಾದ ಕಾಡು, ಘಮ್ ಎನ್ನುವ ಕಾಫಿ ತೋಟ, ಮನಸ್ಸಿಗೆ ಹಿತ, ಕಣ್ಣಿಗೆ ಮುದ ನೀಡುವಂತಹ ವಾತಾವರಣ, ತಂಪಾದ ಗಾಳಿ, ಇಂಪಾದ ಪಕ್ಷಿಗಳ ನಾದ, ಅಲ್ಲಲ್ಲಿ ಧುಮ್ಮಿಕ್ಕುವ ಜಲಪಾತಗಳು, ಇಷ್ಟೆಲ್ಲ ಒಟ್ಟಿಗೆ ನೋಡೋಕೆ ಸಿಗೋದು ಕೊಡಗಿನಲ್ಲಿ. ರಣ ಬಿಸಿಲು, ದಿನದಿಂದ ದಿನಕ್ಕೆ ಬಿಸಿಲು ಜಾಸ್ತಿ ಆಗ್ತಾನೇ ಇದೆ. ಸ್ಕೂಲ್ಗಳಿಗೆ ರಜೆ ಬೇರೆ. ಹೀಗಾಗಿ ಪ್ರವಾಸಿಗರು ಇಂತಹ ವೆದರ್ಗೆ ಕೊಡಗು ದಿ ಬೆಸ್ಟ್ ಅಂತ ಕೊಡಗಿನ ಕಡೆ ಮುಖ ಮಾಡ್ತಾರೆ. ಕಾಫಿ ತೋಟದ ಮಧ್ಯೆ ಇರೋ ಹೋಮ್ ಸ್ಟೇಗಳಲ್ಲಿ ಸ್ಟೇ ಆಗ್ತಾರೆ. ಮುಂಜಾನೆ ಎದ್ದು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಂಡು ಹೋಗ್ತಾರೆ. ಹೀಗೆ ಕೊಡಗಿನ ಸುಂದರವಾದ ಕ್ಷಣಗಳನ್ನ ಕಳೆಯೋಕೆ ಅಮೆರಿಕಾದ ವಾಷಿಂಗ್ಟನ್ನಿಂದ ಅದೊಬ್ಬಳು ಮಹಿಳೆ ಆಗಮಿಸಿದ್ರು. ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಗ್ರಾಮದ ಸಮೀಪದ ಹೋಮ್ ಸ್ಟೇ ಒಂದರಲ್ಲಿ ತಂಗಿದ್ರು. ಆದರೆ ಅದೇ ಅಮೆರಿಕಾದ ಮಹಿಳೆ ಕರಾಳ ಕಹಾನಿಯನ್ನ ಪೊಲೀಸರ ಮುಂದೆ ಇಟ್ಟಿದ್ದಾರೆ. ಹೋಮ್ ಸ್ಟೇನಲ್ಲಿ ಅಮೆರಿಕ ಮಹಿಳೆ ಮೇಲೆ ಅತ್ಯಾಚಾರ, ಕೂಲ್ ಡ್ರಿಂಕ್ಸ್ಗೆ ಮತ್ತು ಬರೋ ಔಷಧಿ ಹಾಕಿ ಕಾಮುಕನ ಅಟ್ಟಹಾಸ, 3 ದಿನ ಹೈ ಡ್ರಾಮಾ, ಮರುದಿನ ಲಾಕ್ ಆಗಿದ್ದ ಹೇಗೆ ಕಾಮೆ. ಅದು ಇದೇ ತಿಂಗಳ ಏಪ್ರಿಲ್ 12ನೇ ತಾರೀಕು ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಗ್ರಾಮದ ಸಮೀಪದ ಹೋಮ್ ಸ್ಟೇ ಅದು. ಆವತ್ತು ಕೊಡಗಿನ ಪ್ರವಾಸಕ್ಕೆಂದು ಬಂದಿದ್ದ ಅಮೆರಿಕ ಮಹಿಳೆಯೊಬ್ಬರು ಇದೇ ಹೋಮ್ ಸ್ಟೇ ಬುಕ್ ಮಾಡಿಕೊಂಡಿದ್ರು. 1-2 ದಿನ ಆರಾಮಾಗಿದ್ದು ಕೊಡಗಿನ ಸೌಂದರ್ಯ ಸವಿಯೋಣ ಅಂದುಕೊಂಡಿದ್ರು. ಆದ್ರೆ ಇದೇ ಹೋಮ್ ಸ್ಟೇ ಸಿಬ್ಬಂದಿ ವೈಜೇಶ್ ಎಂಬಾತ ಒಂಟಿ ಮಹಿಳೆ ಮೇಲೆ ಕಣ್ಣು ಹಾಕಿದ್ದ. ಊರೆಲ್ಲ ನಿದ್ದೆಗೆ ಜಾರಿದ ಮೇಲೆ ಒಂಟಿ ಮಹಿಳೆ ಮೇಲೆ ಮುಗಿ ಬಿದ್ದು ಮುಕ್ಕಿ ಹಾಕಿದ್ದಾನಂತೆ. ಅಮೆರಿಕಾದಿಂದ ಒಬ್ಬರೇ ಬಂದಿದ್ದಾರೆ, ಜೊತೆಯಲ್ಲಿ ಯಾರೂ ಇಲ್ಲ ಅಂತ ಪ್ಲಾನ್ ಮಾಡಿದ್ದ ವೈಜೇಶ್ ಎಂಬಾತ ಕೂಲ್ ಡ್ರಿಂಕ್ಸ್ ತಂದಿದ್ದಾನೆ. ಆ ಕೂಲ್ ಡ್ರಿಂಕ್ಸ್ ನಲ್ಲಿ ಮತ್ತು ಬರುವ ಔಷಧಿ ಬೆರೆಸಿ ಅಮೆರಿಕಾದ ಮಹಿಳೆಗೆ ನೀಡಿದ್ದಾನೆ. ಆಕೆ ಪ್ರಜ್ಞೆ ತಪ್ಪಿ ನಿದ್ದೆಗೆ ಜಾರ್ತಾಗಿದ್ದಂತೆ ಅತ್ಯಾಚಾರವೆಸಗಿದ್ದಾನೆ. ಆ ಬಳಿಕ 3 ದಿನ ಆ ಮಹಿಳೆಯನ್ನ ಹೋಮ್ ಸ್ಟೇಯಲ್ಲದೆ ಇಟ್ಕೊಂಡು ವಿಷಯ ಹೊರಗಡೆ ಹೇಳಿದ್ರೆ ಅಷ್ಟೇ ಅಂತ ಬೆದರಿಕೆ ಹಾಕಿದ್ರಂತೆ. ಬಹುಶಃ ಕೊಡಗಿನಲ್ಲಿ ಇಂಥ ಘಟನೆ ಆಗಿರುವಂಥದ್ದು ಭಾಳ ವಿಷಾದಕರ. ಅದು ಕುಟ್ಟ ಅಂತ ಹೇಳಿದ್ರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಬರ್ತದೆ. ಭಾಳ ನೋವಾಗ್ತದೆ ಇಂಥದ್ದೊಂದು ಆಗಿದೆ ಅಂತ. ಕೊಡಗಿನಲ್ಲಿ ಸಾಧಾರಣವಾಗಿ ಈ ರೀತಿಯಾದಂಥ ಘಟನೆ ನಾವು ಕಾಣಲಿಕ್ಕೆ ಸಿಗೋದಿಲ್ಲ. ಬೇರೆ ಕಡೆ ಪ್ರವಾಸಿಗರು ಹೆಚ್ಚು ಬರುವಂಥಲ್ಲಿ ಆಗಿದೆ. ಅದರಿಂದ ಈ ಹೋಮ್ ಸ್ಟೇಗಳ ಬಗ್ಗೆ ಕೂಡ ಕೆಲವು ತನಿಖೆಯನ್ನು ನಡೆಸಬೇಕು ಅಂತ ಕೂಡ ಪೊಲೀಸ್ನವರು ತೀರ್ಮಾನ ತಗೊಂಡಿದ್ದಾರೆ. ಕೊನೆಗೆ ಅದೇಗೋ ಹೋಮ್ ಸ್ಟೇನಿಂದ ತಪ್ಪಿಸಿಕೊಂಡು ಹೊರಬಂದಿದ್ದ ಮಹಿಳೆ ಅಮೆರಿಕಾದ ರಾಯಭಾರಿ ಕಚೇರಿಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಮೈಸೂರಿಗೆ ಬಂದಿದ್ದ ಮಹಿಳೆ ದೂರು ನೀಡಲು ಅಮೆರಿಕ ರಾಯಭಾರಿ ಕಚೇರಿ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ಅಮೆರಿಕ ರಾಯಭಾರಿ ಕಚೇರಿ ಕರ್ನಾಟಕ ಪೊಲೀಸರ ಸಂಪರ್ಕ ಮಾಡಿದ ಬಳಿಕ ಕೊಡಗು ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಹೋಮ್ ಸ್ಟೇನಲ್ಲಿ ಕೆಲಸ ಮಾಡುವ ಜಾರ್ಖಂಡ್ ಮೂಲದ ವ್ಯಕ್ತಿ ವೈಜೇಶ್ ಹಾಗೂ ಮಾಲೀಕ ವಿಶಾಲ್ ಎಂಬುವವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಎಸ್ಒಪಿ ಸರ್ಕ್ಯುಲೇಟ್ ಮಾಡಿದ್ದಾರೆ. ರಾಜ್ಯಕ್ಕಾಗ್ಲಿ ಸಮಾಜಕ್ಕಾಗ್ಲಿ ಒಳ್ಳೆಯ ಸಂದೇಶವನ್ನು ಕೊಡೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಹೊರಗಿನಿಂದ ಬಂದಂಥವ್ರು ಫಾರಿನರ್ಸ್ ಏನು ಸಂದೇಶ ಹೋಗುತ್ತೆ ನಮ್ಮ ಸಮಾಜದ ಬಗ್ಗೆ, ನಮ್ಮ ದೇಶದ ಬಗ್ಗೆ? ಎಂಥ ಸಮಾಜ ಇದು ಸಂದೇಶ ಹೋಗುತ್ತೆ? ಅದಕ್ಕಾಗಿ ಇಂಥದ್ದನ್ನು ಭಾಳ ಕಠಿಣವಾದಂಥ ಕ್ರಮ ತಗೊಳ್ಳೋದಕ್ಕೆ ತಗೋಬೇಕು, ನಾವು ತಗೊಳ್ತಾ ಇದ್ದೀವಿ. ಕೊಡಗಿಗೆ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಸಹ ಭೇಟಿ ನೀಡಿದ್ದು ಮಾಹಿತಿ ಪಡೆಯುತ್ತಿದ್ದಾರೆ. ಡೆಲ್ಲಿ, ಚೆನ್ನೈ ಕಚೇರಿಗಳಿಂದಲೂ ಕೊಡಗಿಗೆ ಭೇಟಿ ನೀಡಿ ಈ ಕೃತ್ಯದ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ. ಸದ್ಯ ಏಕಾಂಗಿ ಪ್ರವಾಸಿ ಮಹಿಳೆಯರಿಗೆ ಕೊಡಗು ಹೋಮ್ ಸ್ಟೇಗಳು
ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಎದ್ದಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಕ್ರೈಮ್ ಡೈರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ರೈಮ್ ಕಹಾನಿಯೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.